ನಮಸ್ಕಾರ ಸ್ನೇಹಿತರೆ. ಪ್ರಥಮ ವರ್ಷದ BA ಕನ್ನಡ ಭಾಷಿಕದಲ್ಲಿ ನೀ ಹಿಂಗ ನೋಡಬ್ಯಾಡ ನನ್ನ ದಾರಾ ಬೇಂದ್ರೆಯವರು ಬರೆದಿರುವಂತಹ ಈ ಪಠ್ಯದಿಂದ ಒಂದು 5 ಮಾರ್ಕು 10 ಮಾರ್ಕ್ಗೆಲ್ಲ ಕ್ವಶನ್ಸ್ ಬರ್ತಾ ಇರುತ್ತೆ ಪ್ರತಿ ವರ್ಷವೂ. ಒಂದು ವರ್ಷ ಮಿಸ್ ಆಗಿದೆ ಅನಿಸುತ್ತೆ. ಆದರೆ ನಮಸ್ಕಾರ ಸ್ನೇಹಿತರೆ, ನೀ ಹಿಂಗೆ ನೋಡಬೇಡ ನನ್ನ ದಾರಾ ಬೇಂದ್ರೆಯವರು ಬರೆದ ಈ ಪಠ್ಯ ಕವನ ಪ್ರತಿ ವರ್ಷವೂ ಎಕ್ಸಾಮ್ಗೆ ಬರ್ತಾ ಇರುತ್ತೆ. 5 ಮಾರ್ಕ್ಸ್ 10 ಮಾರ್ಕ್ಸ್ಗೆ, ಇಲ್ಲಾಂದರೆ ಈ ಸಂದರ್ಭ ಸಹಿತ ವಿವರಿಸಿ ಅಂತಾದರೂ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟು ಆ ಪ್ಯಾರಾಗ್ರಾಫ್ನ ಹಿನ್ನೆಲೆಯನ್ನು ಮತ್ತು ಸಂದರ್ಭವನ್ನು ಸಂಪೂರ್ಣವಾಗಿ ವಿವರಿಸಿ ಅಂತ 5 ಮಾರ್ಕ್ಸಿಗೆ ಬಂದಿದ್ದು ಇದೆ. ಅದರಲ್ಲಿ ಜಾಸ್ತಿಯಾಗಿ ಸಂಸಾರ ಸಾಗರದಾಗ ಲೆಕ್ಕವಿರದಷ್ಟು ದುಃಖದ ಬಂಡಿ, ನಾ ಬಲ್ಲೆ ನನಗೆ ಗೊತ್ತಿಲ್ಲದಿದ್ದರೂ ಎಲ್ಲಿ ಆಚೆಯ ದಂಡಿ, ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ ಮುಂದಿನದು ದೇವರ ಚಿತ್ರ, ನಾ ತಡೀಲಾರೆ ಅದು ಯಾಕೆ ನೋಡುತ್ತಿ ಮತ್ತ ನೀ ಇತ್ತ. ಈ ಸೆಂಟೆನ್ಸ್ ಇದೆಯಲ್ಲ, ಇದು ಕೂಡ ಸಂದರ್ಭ ಸಹಿತ ವಿವರಿಸಿ ಅಂತ ಒಂದು 2-3 ಸಲ ಬಂದಿದೆ ಎಕ್ಸಾಮಿಗೆ. ನಾವು ಕಳೆದ ಒಂದು ಸ್ವಲ್ಪ ವರ್ಷಗಳಲ್ಲಿ ನೋಡೋದಾದರೆ ಇದರಿಂದ ಕೂಡ ಪಠ್ಯಕ್ಕೆ ಬಂದಿದೆ. ತುಂಬ ಇಂಪಾರ್ಟೆಂಟ್ ಇರುವಂಥ ಕ್ವಶನ್ಗಳನ್ನು ಮತ್ತು ಆ ಪಠ್ಯಗಳನ್ನು ಮಾತ್ರ ನಾನಿಲ್ಲಿ ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ. ಇದರಲ್ಲಿ ನೀ ಹಿಂಗೆ ನೋಡಬೇಡ ನನ್ನ ದಾರಾ ಬೇಂದ್ರೆಯವರು ಬರೆದಿರುವಂಥ ಈ ಪಠ್ಯವನ್ನು ನೀವು ಯಾವಾಗಲೂ ಓದ್ಕೊಂಡಿರಿ. ಇದು ಸಂದರ್ಭ ಸಹಿತ ವಿವರಿಸಿ ಅಂತ ಬಂದಾದಾಗ ನೀವು ಯಾವಾಗಲೂ ಕವಿಗಳನ್ನು ಅಥವಾ ಲೇಖಕರ ಬಗ್ಗೆ ಬರಿಬೇಕಾಗ್ತದೆ. ಈ ಒಂದು ಸಂದರ್ಭವನ್ನು ಈ ಪಠ್ಯ ಭಾಗದ ಕವಿಗಳು ಬರೆದ ಈ ನೀ ಹಿಂಗೆ ನೋಡಬೇಡ ನನ್ನ ದಾರಾ ಬೇಂದ್ರೆಯವರು ಬರೆದ ಪಠ್ಯದಿಂದ ನಾವು ಆರಿಸಲಾಗಿದೆ ಅಂತ ಹೇಳಿಬಿಟ್ಟು ಬರೆದು ನಂತರ ಹಿನ್ನೆಲೆ ಅಥವಾ ಅದ್ರದ್ದೇನಿದೆ ಅಂತ ಬರಿಬೇಕು. ಈಗ ನಾವು ಇದರಲ್ಲಿ ಇದೊಂದು ಟಾಪಿಕ್ ತಗೊಳ್ಳೋದಾದರೆ, ಈ ಸಂಸಾರ ಸಾಗರದಾಗ ಲೆಕ್ಕವಿರದಷ್ಟು ದುಃಖದ ಬಂಡಿ ಅಂದರೆ ಈ ಸಾಂಗ್, ಇದು ಪದ್ಯ ಇದೆಯಲ್ಲ, ಈ ನೀ ಹಿಂಗೆ ನೋಡಬೇಡ ನನ್ನ ಅಂದರೆ ದಾರಾ ಬೇಂದ್ರೆಯವರು ಮಗಳು ಸತ್ತು ಹೋದಾಗ ಅವರು ಒಂದು ಶವವನ್ನು ನೋಡಿ ಅವರಿಗೆ ನೋಡಲಾಗದೆ ಅವರ ಒಂದು ಕವನ ಹುಟ್ಟುಕೊಳ್ತದೆ ಅಂತ ಹೇಳ್ತಾರೆ. ಅಂತಹ ಸಂದರ್ಭದಲ್ಲಿ ಅವರ ಹೆಂಡತಿಯ ಮುಖ ನೋಡಿ ಅವರು ಈ ಥರ ಹೇಳ್ತಾ ಇರ್ತಾರೆ, ಸಂಸಾರ ಸಾಗರದಾಗ ಲೆಕ್ಕವಿರದಷ್ಟು ದುಃಖದ ಬಂಡಿ, ಎಷ್ಟೊಂದು ಈ ಸಂಸಾರವನ್ನು ತಗೊಂಡು ಹೋಗ್ಲಿಕ್ಕೆ ಆಗದಷ್ಟು ಬೇಜವಾಬ್ದಾರಿಯಾಗಿದ್ದೇನೆ ನಾನು, ನನಗೆ ಗೊತ್ತಿಲ್ಲ ಇದು ಏನಾಗ್ತಾ ಇದೆ ಅಂತ, ಅಲ್ಲಿ ಮಲಗಿರುವ ಮಗಳನ್ನು ನೋಡಲಿಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ, ಈ ದುಃಖನ ನಾನು ತಡೀಲಾರೆ ಅಂತ ಅವರ ಹೆಂಡತಿಯ ಮುಖ ನೋಡಿ ಇದರ ಬಗ್ಗೆ ಹೇಳೋದು. ಕರುಣಾಜನಕ ಸ್ಥಿತಿಯಿಂದ ಹೆಂಡತಿಯ ಮುಖವನ್ನು ಅವ್ರು ನೋಡುವಾಗ ಅವರ ಹೆಂಡತಿ ಕೂಡ ಅದೇ ದುಃಖ ತಪ್ತ ಮನಸ್ಸಿನಿಂದ ಅವರನ್ನು ನೋಡ್ತಾರೆ. ಅಂತಹ ಸಂದರ್ಭದಲ್ಲಿ ಇದು ಹುಟ್ಟುಕೊಂಡಿರೋದು. ಹಾಗೆ ನಾವು ಇದನ್ನು ಈ ಥರ ಅದರ ಬಗ್ಗೆ ನಮಗೆ ವಿಷಯ ಏನು, ಯಾವುದ ಸಂದರ್ಭದಲ್ಲಿ ಅದಾಗಿದೆ ಹುಟ್ಟಿಕೊಳ್ಳುತ್ತ ಕವನದಿಂದ ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಬರೀಲಿಕ್ಕೆ ಈಸಿ ಆಗ್ತದೆ ಸ್ನೇಹಿತರೆ. ಇದರಲ್ಲಿ ನೀ ಹಿಂಗೆ ನೋಡಬೇಡ ನನ್ನ ಎಂಬ ಅಂಜಿಕೆಯಿಂದಲೇ ಆರಂಭವಾಗುವ ಈ ಕವಿತೆ ಹಂತ ಹಂತವಾಗಿ ತನ್ನ ಅಂತರಂಗವನ್ನು ತೆರೆದುಕೊಳ್ಳುತ್ತಾ ಹೋಗುತ್ತದೆ. ಸತ್ವಪೂರ್ಣವಾದ ಶಬ್ದ ಚಿತ್ರದಿಂದಾಗಿ ಇಡೀ ಕವಿತೆಯ ಪರಿಣಾಮ ಇಮ್ಮಡಿಯಾಗಿದೆ. ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ ಮುಂದಿನದು ದೇವರ ಚಿತ್ರ ಎಂಬ ಅಸಹಾಯಕತೆಯ ಬೆನ್ನಲ್ಲೇ ಸತಿಯ ಮುಖದಲ್ಲಿ ಮೌನದಲ್ಲಿ ಬತ್ತಿದ ಕಾಂತಿ ಪತಿಯನ್ನು ಕಿತ್ತು ತಿನ್ನುತ್ತದೆ. ಅವರಿಗೆ ಇದು ಈ ಒಂದು ಲೈನನ್ನು ಅವರ ಹೆಂಡತಿಗೆ ಹೇಳುವಾಗ ಅವರ ಮನಸ್ಸಲ್ಲಿ ಎಷ್ಟು ನೋವಿರಬಹುದು, ಎಷ್ಟು ಹಿಂಸೆ ಇರಬಾರದು. ಮಗಳನ್ನು ಕಳೆದುಕೊಂಡಿರುವ ದುಃಖ ಒಂದು ಕಡೆ, ಆದರೆ ಹೆಂಡತಿಯನ್ನು ಸಂತೈಸುವುದು ಹೇಗೆ ಎನ್ನುವಂಥ ನೋವಿನಲ್ಲಿ ಈ ಕವನ ಹುಟ್ಟಿಕೊಂಡಿದೆ. ಹಾಗೆಯೇ ದಾರೀಲೆ ನೆರೆದ ಕೈ ಹಿಡಿದು ನೀನು ತಣ್ಣಗೆ ಅಂತನ ತಿಳಿದು ಬಿಡುವಲ್ಲಿ ಇನ್ನನ್ನು ಬೂದಿ ಮುಚ್ಚಿದ ಕೆಂಡ ಇದಂತ ಹೊಳೆದು ಎಂಬ ಸಾಹಿತ್ಯವು ಬರ್ತದೆ ಇದರಲ್ಲಿ. ಹಾಗೆ ನೀವು ಜಾಸ್ತಿ ಪ್ರತಿ ವರ್ಷ ಕ್ವಶನ್ ಪೇಪರಲ್ಲಿ ಏನೇನು ಬಂದಿರ್ತದಲ್ಲ, ಯಾವ್ಯಾವ ಲೈನ್ಗಳು ಬಂದಿರ್ತದಲ್ಲ, ಆ ಲೈನ್ಗಳನ್ನು ಅದರ ಪ್ಯಾರಾಗ್ರಾಫನ್ನು ಸ್ವಲ್ಪ ನೀವು ನಿಮ್ಮದೇ ವಾಕ್ಯದಲ್ಲಿ ಅರ್ಥ ಮಾಡಿಕೊಂಡು ಅಥವಾ ಸ್ಟೋರಿಯನ್ನು ನೀವು ತಿಳ್ಕೊಂಡ್ರೆ ನಿಮ್ಮದೇ ಒಂದು ವಾಕ್ಯನ ಬರಿತಾ ಹೋಗ್ಬೋದು. ಜಾಸ್ತಿ ಈ ಪದ್ಯದಲ್ಲಿ ನೀ ಹಿಂಗೆ ನೋಡಬೇಡ ನನ್ನ ಈ ಪಠ್ಯದಲ್ಲಿ ಜಾಸ್ತಿ ಸಂಸಾರ ಸಾಗರದಾಗ ಲೆಕ್ಕವಿರದಷ್ಟು ದುಃಖದ ಬಂಡಿ ಸಂದರ್ಭ ಸಹಿತ ವಿವರಿಸಲಿಕ್ಕೆ ತುಂಬ ಸಲ ಬಂದಿದೆ ಸ್ನೇಹಿತರೆ. ಹಾಗಾಗಿ ನೀವು ಇದನ್ನು ಜಾಸ್ತಿಯಾಗಿ ಇದೊಂದು ಪ್ಯಾರಾಗ್ರಾಫ್ ಸ್ಟೋರಿ ಏನು, ಅದರ ಕಥೆ ಏನಿದೆ, ಯಾಕೆ ಅವರು ಈ ಲೈನನ್ನು ಹೇಳ್ತಾರೆ ಅಂತ ನಾವು ಫಸ್ಟ್ ಅರ್ಥ ಮಾಡಿಕೊಂಡು ನಾವು ಅದರ ಬಗ್ಗೆ ಸಂಪೂರ್ಣ ಸಂದರ್ಭವನ್ನು ಸಹ ವಿವರಿಸ್ತಾ ಹೋಗಿ ಬರಿಬೋದು. ಎಂಬಲ್ಲಿಗೆ ಇದಿಷ್ಟು ನಾವು ಏನು ಗೊತ್ತಿದೆ ಸ್ಟೋರಿ ಅದಿಷ್ಟು ಬರೆದು ಹೀಗೆ ಆಗುವಲ್ಲಿಗೆ ಈ ಒಂದು ಸಂದರ್ಭ ರೂಪಿತವಾಗಿದೆ ಅಂತ ನಾವು ಬರಿಬೋದು. ಮತ್ತು ಯಾವುದು ಬರೆಯುವಾಗಲೂ ನಾನು ಮೊದಲೇ ಹೇಳಿದಾಗೆ ಯಾವುದೇ ಒಂದು ಚಾಪ್ಟರ್ನ ನೀವು ಬರೆಯುವ ಮೊದಲು ಕವಿ ಪರಿಚಯವನ್ನು ಜಸ್ಟ್ ಒಂದು 3-4 ಲೈನ್ ಆದರೂ ಮೊದಲಿಗೆ ಬರಿಬೇಕು. ಅದು ನಿಮ್ಮನ್ನು ಯಾರು ಇನ್ವ್ಯಾಜಿಲೇಟರ್ ಇರ್ತಾರಲ್ಲ, ನಿಮ್ಮ ಆನ್ಸರ್ ಪತ್ರಿಕೆಯನ್ನು ಯಾರು ನೋಡ್ತಾರಲ್ಲ ಅವರಿಗೆ ಅದು ಓಕೆ ಇವರು ಒಂದು ಬರಿತಾ ಇದ್ದಾರೆ, ಏನೋ ಒಂದು ಸಂಪೂರ್ಣ ನೀಟಾಗಿ ಬರಿತಾ ಇದ್ದಾರೆ,
ಸಂಪೂರ್ಣವಾಗಿ ಬರೀಲಿಕ್ಕೆ ಏನೋ ಗೊತ್ತಿದೆ ಅನ್ನೋ ಒಂದು ಮನಸ್ಥಿತಿ ಬರುತ್ತೆ. ನೀವು ಆವಾಗ ನೀಟಾಗಿ ಬರಿಬೇಕು. ಮತ್ತು ಹಾಗೆ ಕಠಿಣ ಶಬ್ದಗಳ ಅರ್ಥಗಳನ್ನು ಅಲ್ಲೇ ಒಂದು ಚಾಪ್ಟರ್ ಓದುವಾಗ ಕಠಿಣ ಶಬ್ದಗಳು, ಯಾಕಂದರೆ ನಮಗೊಂದು 10 ಮಾರ್ಕ್ಸ್ ಅಷ್ಟಾದರೂ ಅರ್ಥಗಳನ್ನು ಬರೀಲಿಕ್ಕೆ ಪ್ರತಿ ವರ್ಷವೂ ಬಂದೇ ಬರುತ್ತೆ. ಗ್ರಾಮರ್ ಕಡೆ ನೋಡೋದಾದರೆ ಕನ್ನಡದಲ್ಲಿ ಈ ಅರ್ಥಗಳನ್ನು ಬರೆಯೋದು, ವಿರುದ್ಧಾರ್ಥಗಳನ್ನು ಬರೆಯೋದು ಖಂಡಿತ ಬಂದೇ ಬರ್ತದೆ. ಸೊ ಅದನ್ನು ನೀವು ಓದ್ಕೊಂಡು ಕಥೆಯ ಸಾರಾಂಶವನ್ನು ಯಾವಾಗಲೂ ನೋಡಿಕೊಂಡ್ರೆ ನೀವು ನಿಮ್ಮದೇ ವಾಕ್ಯದಲ್ಲಿ ಬರಿಬೋದು. ನಿಮಗೆ ಇಲ್ಲಿ ಸಾರಾಂಶದಲ್ಲೇ ಇದೆ. ಮರಣಿಸಿರುವ ಮಗುವಿನ ಮುಂದೆ ಕುಳಿತು ದುಃಖದ ನಿರ್ಭರತೆಯಿಂದ ಶೋಕಿಸುತ್ತಿರುವ ತಾಯಿಯನ್ನು ಸಂತೈಸಿ ಆ ನೋವಿನಿಂದ ಪಾರಾಗುವ ಸ್ಥಿತಿಯನ್ನು ಕವಿತೆಯ ಚಿತ್ರವನ್ನು ಕವಿತೆಯ ಒಡಲು ತುಂಬಿಕೊಂಡಿದೆ. ಮಗುವಿನ ಅಕಾಲ ಮರಣಕ್ಕೆ ಅವನ ತಂದೆಯ ಸಂಸಾರ ನಿರ್ವಹಣೆಯ ವೈಫಲ್ಯವೇ ಕಾರಣವೆಂದು ಈ ಚಿತ್ರವು ಹೇಳ್ತದೆ. ಅಂದರೆ ಅಪ್ಪನ ಒಂದು ಬೇಜವಾಬ್ದಾರಿಯೇ ಈ ರೀತಿ ಸಿಚುವೇಶನ್ಗೆ ಕಾರಣ ಎನ್ನುವುದು ಈಗ ಒಂದು ಸಂಪೂರ್ಣ ಕಥೆಯ ಸಾರಾಂಶವಾಗಿರ್ತದೆ. ಆ ಹೆಂಡತಿಯ ದುಃಖದ ಮುಖವನ್ನು ನೋಡುವುದು, ಆ ಮಗು ಸತ್ತದ್ದು, ಆ ಸಂದರ್ಭದಲ್ಲಿ ಅಲ್ಲಿ ಅಪ್ಪ ಇಲ್ಲದೇ ಇರುವುದು, ನಮ್ಮ ಕವಿ ಯಾರಿದ್ದಾರೆ ಅವರಲ್ಲಿ ಇಲ್ಲದೇ ಇರುವುದು, ಹೆಂಡತಿಯವಳು ಆ ಕಾಂತಿ ಇಲ್ಲದ ಕಣ್ಣುಗಳಿಂದ ಗಂಡನಲ್ಲಿ 100 ಕ್ವಶನ್ಗಳನ್ನು ಕೇಳುವುದು, ಅದಕ್ಕೆ ಅವನಿಗೆ ಉತ್ತರಿಸಲಾಗದೆ ಅವನು ಹತಾಶನಾಗುವುದು, ಇದೆಲ್ಲವೂ ಈ ಕವಿತೆಯ ಒಳಗಡೆ ಅಡಗಿದೆ ಸ್ನೇಹಿತರೆ. ಸೊ ಇದನ್ನೆಲ್ಲ ನೀವು ಬರಿಬೇಕು. ಪ್ರತಿ ವರ್ಷವೂ ಈ ಕ್ವಶನ್ಸಲ್ಲಿ ಒಂದಾದರೂ ಈ ಚಾಪ್ಟರಿಂದ ಬಂದೇ ಬರ್ತದೆ. ಹಾಗಾಗಿ ಇದೊಂದು ನೀವು ಚಾಪ್ಟರನ್ನು ಓದ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಯಾವುದು ಇಂಪಾರ್ಟೆಂಟ್ ಕ್ವಶನ್ ಇದೆ ಅದರದ್ದು ಮಾತ್ರ ನಾನು ಕ್ಲಾಸ್ ತಗೊಳ್ತಾ ಇದ್ದೇನೆ, ನಿಮಗೆ ಎಕ್ಸಾಮಿಗೆ ಈಸಿ ಆಗಲಿ ಅಂತ. ಸೊ ನೀವೇನಿದೆ ನಾನು ಅದ್ರದ್ದು ಸಾರಾಂಶಗಳನ್ನು ಏನು ಹೇಳ್ತೇನಲ್ಲ, ಅಟ್ಲೀಸ್ಟ್ ಸ್ವಲ್ಪ ಸಾರಾಂಶಗಳು ನಿಮಗೆ ಬೇಕಂದರೆ, ನಿಮಗೆ ಯಾವ ಚಾಪ್ಟರಿಂದ ಸಾರಾಂಶಗಳು ಬೇಕಂತ ಹೇಳಿದರೆ ನಾನು ಕಂಪ್ಲೀಟ್ ಒಂದು ಸಾರಾಂಶ, ಒಂದು ಕತೆ ಅದು ಏನು ಯಾವುದಕ್ಕೆ ಸಂಬಂಧಿಸಿದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಆಮೇಲೆ ನೀವು ಎಲ್ಲಾದರೂ ನಿಮಗೆ ಓದ್ಕೊಳ್ಳಿಕ್ಕೆ ಟೈಮ್ ಇಲ್ಲ ಅಂದರೆ ನೀವು ಕೇಳಿಕೊಂಡು ಅಟ್ಲೀಸ್ಟ್ ನಿಮ್ಮದೇ ವಾಕ್ಯಗಳಲ್ಲಿ ಇದನ್ನು ಬರೆದು ನಿಮಗೆ ಅಟ್ಲೀಸ್ಟ್ ಪಾಸ್ ಆಗುವಷ್ಟಾದರೂ ಒಂದು ಹೆಲ್ಪ್ ಮಾಡುವುದು ನನ್ನ ಉದ್ದೇಶವಾಗಿದೆ. ಯಾಕಂದರೆ ನಾನು ಕೂಡ ಇದೇ ಥರ ಮಾಡಿ ಎಕ್ಸಾಮ್ ಬರೆದು ನನ್ನ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರೋದು. ಸೊ ನನಗೆ ಇನ್ನೊಬ್ಬರಿಂದ ಹೆಲ್ಪ್ ಆದಾಗೆ ನನ್ನಿಂದಲೂ ಸ್ವಲ್ಪ ಜನರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ದಯವಿಟ್ಟು ಈ ವಿಡಿಯೋನ ನೋಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ, ನಿಮಗೆ ಯಾವ ಕ್ಲಾಸ್ ಬೇಕು ಅಥವಾ ನಾನು ಹೇಳೋದ್ರಲ್ಲಿ ಏನಾದರೂ ನಿಮಗೆ ತೊಂದರೆ ಇದ್ದಲ್ಲಿ, ನಿಮಗೆ ಅರ್ಥ ಆಗದೇ ಇದ್ದಲ್ಲಿ, ನಂದು ಹೇಳುವ ವೇಗ ತುಂಬ ಜಾಸ್ತಿ ಇದ್ದಲ್ಲಿ, ಏನಾದರೂ ಸಮಸ್ಯೆ ಇದ್ದಲ್ಲಿ ನನಗೆ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಯಾವ ಚಾಪ್ಟರ್ ಬೇಕು ಅಂತ ನೀವು ನನಗೆ ಮೆಸೇಜ್ ಹಾಕಿ, ನಾನು ನಿಮಗೆ ಅದೇ ಚಾಪ್ಟರ್ ಬಗ್ಗೆ ಕ್ಲಾಸ್ ಮಾಡ್ತೇನೆ. ಮತ್ತು ನಾನು ಜಾಸ್ತಿ ಎಲ್ಲ ಚಾಪ್ಟರ್ನೂ ಹಾಕ್ಕೊಂಡೋದ್ರೆ ನಿಮಗೆ ಕನ್ಫ್ಯೂಷನ್ ಆಗ್ತದೆ, ಯಾವುದು ಚಾಪ್ಟರಲ್ಲಿ ಜಾಸ್ತಿ ವರ್ಷ ಕ್ವಶನ್ ಬಂದಿದೆ ಅಂತ. ನಾನು ಇವಾಗ ಡಿಗ್ರಿ ಮುಗಿಸಿರೋದ್ರಿಂದ ನನಗೆ ಗೊತ್ತು ಯಾವುದರಲ್ಲಿ ಒಂದು ಜಾಸ್ತಿ ಕ್ವಶನ್ ಬರಬಹುದು ಎನ್ನುವ ಐಡಿಯಾ ಇದೆ. ಹಾಗಾಗಿ ಯಾವುದರಲ್ಲಿ ಜಾಸ್ತಿ ಬರ್ತದೆ ಆ ಚಾಪ್ಟರನ್ನು ಮಾತ್ರ ನಾನು ಕ್ಲಾಸ್ ಮಾಡ್ತೇನೆ. ಹಾಗೆ ಇನ್ ಕೇಸ್ ನಾನು ಯಾವುದಾದ್ರೂ ಇಂಪಾರ್ಟೆಂಟ್ ಆಗಿದ್ದಲ್ಲಿ, ನಾನು ಅದನ್ನು ಬಿಟ್ಟಿದ್ದಲ್ಲಿ ನನಗೆ ನೀವು ಕಮೆಂಟ್ ಮೂಲಕ ಹೇಳ್ಬೋದು, ನಾನು ಅದೇ ಕ್ಲಾಸನ್ನು ತಗೊಳ್ತೇನೆ ಸ್ನೇಹಿತರೆ. ನಮಸ್ಕಾರ.